ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ಗೆ ಹುಷಾರು. ಸುಧಾ, ಈಗ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜು, ಈಗ್ಲೇ ಈಗಂದ್ರೆ ನೀವು ಗರ್ಭ ಗಟ್ಟಿ ಆಗೋವರೆಗೂ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಗರ್ಭ ಗಟ್ಟಿ ಆದ್ಮೇಲೆ ಹೊಟ್ಟೆ ಭಾರ ಅನ್ಸದೆ ಬಿಟ್ರೆ ಬೇರೆ ಏನ್ ತೊಂದ್ರೆ ಇರಲ್ಲ. ಅಲ್ಲಿವರೆಗೂ ಹುಷಾರಾಗಿರ್ಬೇಕು. ಓಕೆ ಮೇಡಮ್, ಈ ವಿಷಯದಲ್ಲಿ ನೀವು ಸೀನಿಯರು, ಸೊ ನೀವು ಹೇಳ್ದಾಗೆ ಕೇಳ್ತೀನಿ. ಓಕೆ ಬಾ. ನೀವೆಲ್ಲಿಗೆ? ಇಲ್ಲೇ ಇರಿ, ಲಕ್ಷ್ಮಿ ನಾನು ಕರ್ಕೊಂಡ್ ಬರ್ತೀನಿ. ಅರೆ ಇಲ್ಲೇ ಇರಿ, ನೀವು ಕರ್ಕೊಂಡ್ ಬರ್ತೀನಿ. ಏನ್ರಿ ಇದು, ಮಗುನ್ ಕರ್ಕೊಂಡು ಹೋಗಕ್ಕೆ ತಾಯಿ ಮಾತ್ರ ಬರ್ತಾರಂದ್ರೆ ಇಲ್ಲಾರು ಎಷ್ಟೋ ಬಂದಿದ್ದಾರೆ. ಇರು, ಬಾಸಕ್ಕೆ ಕಾಲ್ ಮಾಡ್ತೀನಿ. ಹಲೋ, ಹೇಳೋ ಬಾಸ್, ನೀವ್ ಹೇಳಿದ್ರಲ್ಲ ಅವ್ರ ಸ್ಕೂಲ್ ಹತ್ರ ಬಂದಿದ್ದಾರೆ. ಬರ್ಲೇಬೇಕಲ್ವೇನೋ, ಅದಕ್ಕೆ ತಾನೇ ಪ್ಲಾನ್ ಹಾಕಿರೋದು. ಇನ್ನು ಏನ್ ನೋಡ್ತಾ ಇದ್ದೀರಾ, ಮುಗಿಸ್ಬಿಡಿ. ಆದ್ರೆ ಬಾಸ್, ತಾಯಿ ಮಗಳು ಇಬ್ರು ಬರ್ತಾರ ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಎಕ್ಸ್ಟ್ರಾ ಯಾರೋ ಬೇರೆ ಬಂದಿದ್ದಾರೆ. ಎಕ್ಸ್ಟ್ರಾನ? ಯಾರದು? ಫೋಟೋ ಕಳ್ಸ, ಹಾಗೆ ಲೈನಲ್ಲಿ ಇರ್ತೀನಿ, ಕಳ್ಸು. ಓಕೆ ಬಾಸ್. ಭೂಮಿಕಾ ಇವಳೇನ್ ಮಾಡ್ತಿದ್ದಾಳಲ್ಲಿ? ಅಪ್ಪ ದೇವ್ರೆ, ಆಸೆ ಪಟ್ಟಿದ್ದು 25ಕ್ಕೆ, ಆದ್ರೆ ನೀನ್ ಕೊಡ್ತಿರೋದು 75. ಬೇಡ ಅನ್ನೋಷ್ಟು ದೊಡ್ಡ ಅಲ್ಲ ನಾನು. ಏಯ್ ನೋಡು, ಎಕ್ಸ್ಟ್ರಾ ಅಮೌಂಟ್ ಬಿಸಾಕ್ತೀನಿ. ಅಮ್ಮ ಮಗಳ ಜೊತೆಗೆ ಇವಳನ್ನ ಸೇರ್ಸಾಕ್ಬಿಡ್ರೋ. ಯಾರು ಬಾಸ್ ಅವರು? ಏಯ್, ನಿನಗೆ ದುಡ್ಡು ಬೇಕಾ, ಅವಳು ಯಾರು ಅನ್ನೋ ಡೀಟೇಲ್ಸ್ ಬೇಕಾ? ಮುಚ್ಕೊಂಡು ಹೇಳ್ದಷ್ಟು ಮಾಡು. ಅಮ್ಮ ಮಗಳ ಜೊತೆಗೆ ಇವಳನ್ನು ಎತ್ತಬೇಕು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಓಕೆ ಬಾಸ್. ಮಾಡು ಮಾಡು ಮಾಡು. ಅವ್ರನ್ನ ಸೇರಿಸಿ ಮುಗಿಸ್ಬೇಕಂತ ಕಂಡ್ರು ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರಂತೆ. ಅತ್ತೆ, ಇದೇ ನಮ್ ಸ್ಕೂಲ್. ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಸೇಮ್ ಪಿಂಚ್, ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ಹೌದಾ? ಅಲ್ಲ ಬಂಗಾರಿ, ಈ ತರದೇ ಸ್ಕೂಲಲ್ಲಿ ಓದಿದ್ದು. ಅಲ್ಲ, ನೀವ್ಯಾಕ್ ಸ್ಕೂಲ್ ಹತ್ರ ಬರಕ್ ಹೋದ್ರಿ? ಮಾಮನಿಗೆ ಗೊತ್ತಾದ್ರೆ ಬೈಯಲ್ವಾ? ಅದು ನಾನು ಪಟಾಣಿನ ಸ್ಕೂಲಿಂದ ಕರ್ಕೊಂಡ್ ಬರಕ್ ಹೋದೆ ಅಂತ ಹೇಳಿದ್ರೆ ಅವಾಗ ಖಂಡಿತ ಬೈಯಲ್ಲ. ಸರಿ, ಈಗ ನಿಂಗೇನ್ ಬೇಕು ಹೇಳು, ನಾನ್ ಕೊಡಿಸ್ತೀನಿ. ನಂಗ್ ಮಿಠಾಯಿ ಸಾಕು. ಮಿಠಾಯಿ ಸಾಕಾ? ಸರಿ ಆಯ್ತು, ಬಾ ಹೋಗ್ತಾ ಕೊಡಿಸ್ತೀನಿ. ಹೇಯ್, ಅವ್ರ ಗಾಡಿ ಸ್ಟಾರ್ಟ್ ಆಗ್ತಿದೆ, ಬೇಗ ಸ್ಟಾರ್ಟ್ ಮಾಡೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.